ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ರಿಯಲ್ ಆದಂತಹ ಲವ್ ಸ್ಟೋರಿಗಳನ್ನ ನೋಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹೋದ ಸೀಸನ್ಗಳಲ್ಲಿ ಅಂದ್ರೆ ಲಾಸ್ಟ್ ಸೀಸನ್ಗಳಲ್ಲೆಲ್ಲ ಜೋಡಿಗಳ ಆಗಿ ಹೊರಗಡೆ ಹೋಗಿ ಮದುವೆ ಆಗಿದವರು ಇದ್ದಾರ. ಆಮೇಲೆ ಇಲ್ಲೇ ರಿಯಲ್ ಆಗಿ ಲವ್ ಮಾಡಿಬಿಟ್ಟು ಹೊರಗಡೆ ಹೋಗಿಬಿಟ್ಟು ಕೂಡ ಅದೇ ಒಂದು ಲವ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಸರಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗ್ತಾವ, ಒಂದು 3 ಜೋಡಿಗಳಾಗ್ತಾವ ಅಂತ ಹೇಳಿ ಎಷ್ಟೋ ಜನ ಒಂದು ಆಸೆಯಿಂದ ನೋಡ್ತಾ ಇದ್ರ ಅಂತಾನೆ ಹೇಳ್ಬೋದು. ಬಟ್ ಆ ಜೋಡಿಗಳಿಗೆಲ್ಲ ಈಗ ಫುಲ್ ಕೋಪದಿಂದ ಮತ್ತೆ ದ್ವೇಷಗಳಿಂದ ಆ ಒಂದು ಲವ್ ಸ್ಟೋರಿ ಏನು ನಡೀತಾ ಇತ್ತೋ ಅದನ್ನೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಲವ್ ಅನ್ನೋಕಿನ ಫ್ರೆಂಡ್ಸ್ ನಾವ್ ಅಂತ ಹೇಳಿನಿ ಕಂಟಿನ್ಯೂ ಆದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವ್ರದ್ದು ಮತ್ತೆ ಸಂಗೀತ ಅವ್ರದ್ದು ಲವ್ ಸ್ಟಾರ್ಟ್ ಆಗಿ ಒಂದು ಮಟ್ಟಕ್ಕೆ ಹೋಗುತ್ತಾ ಇವ್ರು ಕೂಡ ಮದುವೆ ಆಗ್ತಾರ ಅಂತ ಹೇಳಿ ಅದೆಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಅವರಿಬ್ಬರ ಮಧ್ಯೆ ತುಂಬಾ ಜಗಳಗಳಾಗಿ ಮನಸ್ತಾಪಗಳಾಗಿ ಈಗ ಆ ಒಂದು ಜೋಡಿ ಅಸಲು ಫ್ರೆಂಡ್ಶಿಪ್ಗೂ ಕೂಡಿ ಬರಲ್ಲ ಅನ್ನೋ ತರ ಈಗ ಅಷ್ಟು ದೂರ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ನಮ್ರತಾ ಅವರು ಮತ್ತೆ ಸ್ನೇಹಿತ್ ಗೌಡ ಅವ್ರದ್ದು ಇವರಿಬ್ರದ್ದು ಕೂಡ ಲವ್ ಕಂಟಿನ್ಯೂ ಆಗುತ್ತೆ. ಆಯ್ತು, ಇವ್ರು ಕೂಡ ಚೆನ್ನಾಗಿ ಒಳ್ಳೆ ಜೋಡಿ ಆಗ್ತಾರ ಅಂತ ಹೇಳಿ ಅನ್ಕೊಂಡಿದ್ರು. ಇವ್ರದ್ದು ಕೂಡ ಅಲ್ಲಿಗೆ ಸ್ಟಾಪ್ ಆಯ್ತು. ಅಂದ್ರೆ ನಮ್ರತಾ ಅವರು ಅದಕ್ಕೊಂದು ಕಿವಿ ಕೊಡದೆ ನಾವು ಫ್ರೆಂಡ್ಸ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಆಮೇಲೆ ಈ ಕಡೆ ಇಶಾನಿ ಅವರು ಮತ್ತೆ ಮೈಕಲ್ ಅವ್ರದ್ದು ಇವ್ರದ್ದು ಕೂಡ ಒಂದು ಒಳ್ಳೆ ಜೋಡಿ ಆಗುತ್ತೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಅನೌನ್ಸ್ ಕೂಡ ಮಾಡಿದ್ರು ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಇವ್ರದ್ದು ಹೊರಗಡೆ ಬಂದ್ಮೇಲೆ ಮದುವೆ ಆಗ್ತಾರ ಅಂತ ಹೇಳಿ ಅನ್ಕೊಂಡಿದ್ರು ಎಲ್ರು. ಆದ್ರೆ ಅಲ್ಲೇ ಬ್ರೇಕಪ್ ಆಯ್ತು ಇವ್ರಿಬ್ರದ್ದು ಅಂತಾನೆ ಹೇಳ್ಬೋದು. ಈ ಸಾರಿ ಬಿಗ್ ಬಾಸ್ ಮನೆಯಲ್ಲಿ ಟ್ರೂ ಆಗಿ ಯಾರು ಲವ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಪ್ರತಿ ಸೀಸನ್ಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ಅರ್ಥ ಮಾಡ್ಕೊಂಡು ಲವ್ ಮಾಡಿಬಿಟ್ಟು ಹೊರಗಡೆ ಬಂದವರು ಎಷ್ಟು ಜನ ಇಲ್ಲ ಹೇಳ್ರಿ. ನಿವೇದಿತಾ ಗೌಡ ಅವರು ಕೂಡ, ಚಂದನ್ ಗೌಡ ಅವರು ಇವರು ಕೂಡ ಫಸ್ಟ್ ಅಣ್ಣ ತಂಗಿ ತರ ಮಾತಾಡ್ಕೊಂಡು ಆ ತರ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಬಂದು ರಿಯಲ್ ಜೋಡಿಗಳೇ ಆದ್ರು, ಎಲ್ರಿಗೂ ಇಷ್ಟ ಆದ್ರು ಅವರು. ಆಮೇಲೆ ಅರವಿಂದ್ ಅವರು ಮತ್ತೆ ದಿವ್ಯ ಅವ್ರ ಹುಡುಗ ಅವರು ಇವರಿಬ್ಬರು ಕೂಡ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೋಡಿ ಅಂದರೆ ಹಿಂಗಿರ್ಬೇಕಪ್ಪ ಅನ್ನೋ ಥರ ಅಷ್ಟು ಚೆನ್ನಾಗಿ ಎಲ್ರಿಗೂ ಕಾಣಿಸಿದ್ರು ಅಂತಲೇ ಹೇಳ್ಬೋದು. ಅಲ್ಲೇ ಅವರಿಬ್ಬರದ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು. ಈಗ ಹೊರಗಡೆ ಬಂದ ಮೇಲೆ ಕೂಡ ಒಂದು ಮದುವೆ ತನ ಹೋಗಿದೆ ಈ ಜೋಡಿ ಅಂತಲೇ ಹೇಳ್ಬೋದು. ಈಗೂ ಕೂಡ ಇನ್ನೂ ಕಂಟಿನ್ಯೂ ಆಗಿನೇ ಇದ್ದಾರೆ ಲವ್ ಅಲ್ಲಿ ಅಂತಾನೆ ಹೇಳ್ಬೋದು. ಆಮೇಲೆ ರೂಪೇಶ್ ಶೆಟ್ಟಿ ಮತ್ತೆ ಸಾನ್ಯಾ ಅಯ್ಯರ್ ಇವರು ಕೂಡ ಪರಸ್ಪರ ಒಬ್ರನ್ನೊಬ್ರು ಲವ್ ಮಾಡ್ಕೊಂತಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಹೊರಗಡೆ ಬಂದ್ಮೇಲೆ ಆ ಒಂದು ಇವರು ಎಲ್ಲಿ ಕೂಡ ಲವರ್ಸ್ ತರ ಕಾಣಿಸ್ಕೊಂಡಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ಟ್ರೂ ಆಗಿ ಲವ್ ಮಾಡ್ತಿದ್ರ ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಅದು ಟೈಮ್ ಪಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರ, ಸುಮ್ಮನೆ ಲವ್ ಅಂತ ಹೇಳ್ತಾರ, ಸುಮ್ಮನೆ ಏನೇನೋ ಹೇಳ್ತಾರ. ಬಟ್ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಈ ಸರಿ ಮಾತ್ರ ಎಲ್ರಿಗೂ ನಿರಾಸೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಇಂದ ಒಂದು ಜೋಡಿ ಹೊರಗಡೆ ಬರೋವಾಗ ಲವರ್ಸ್ ಆಗಿನೇ ಬರ್ತಿದ್ರು, ಒಂದು ಜೋಡಿ ಎಲ್ರಿಗೂ ಇಷ್ಟ ಆದವರು ಹೊರಗಡೆ ಬರ್ತಿದ್ರು ಅಂತಾನೆ ಹೇಳ್ಬೋದು. ಬಟ್ ಈಗ ಒಂದನ್ನ ಅಂದ್ರೆ ಆ ಒಂದು ಲವ್ ಸ್ಟೋರಿನ ಆಗಲಿ ಆ ಒಂದು ಜೋಡಿನ ಹೊರಗಡೆ ಬರೋದ್ನಾಗೂ ಕೂಡ ಇವ್ರು ಲವರ್ ಆಗೇ ಬರ್ತಾರ ಅಂತ ಹೇಳಿ ಎಷ್ಟೋ ಜನ ಅನ್ಕೊಂಡಿದ್ರು. ಬಟ್ ಅದು ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಎಲ್ಲ ಕೂಡ ಟೈಮ್ ಪಾಸ್ ಆಗೇ ಮಾಡಕತ್ತಾರೆ ಎಲ್ಲರೂ, ಸುಮ್ಮನೆ ಫ್ಲರ್ಟಿಂಗ್ ಆಗಿ ತಮಾಷಾಗೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ರಿಯಲ್ ಆದಂತಹ ಲವ್ ಸ್ಟೋರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.